ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಹೇರ್ ಸ್ಟೈಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಸಂಪ್ರೀತ್ ಅವರು ಗಾಡಿ ಕೀನ ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ರು ಮನೇಲಿ. ಹಂಗಾಗಿ 1/4 ಗಂಟೆ ಅದನ್ನೇ ಹುಡುಕಿ ಸಾಕಾಯಿತು. ಆಮೇಲೆ ನಮ್ಮ ಬೈಕೇನೆ ಎತ್ಕೊಂಡು ಬಂದ್ವಿ. ಇವಾಗ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಬ್ರೈಡ್ ಕೂಡ ಎದ್ದು ಅವರು ಫ್ರೆಶ್ ಅಪ್ ಆಗಿದ್ದಾರೆ. ನಾವಿವಾಗ ನಮ್ಮ ವರ್ಕ್ನ ನಾವು ಶುರು ಮಾಡ್ಕೊತೀವಿ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಅಲ್ಲಲ್ಲಿ ಇಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಇವರು ಹುಡುಗನ ಅಕ್ಕ. ಇವರಿಗೆ ಹೇರ್ ಸ್ಟೈಲ್ ಈ ರೀತಿಯಾಗಿ ಮೆಸ್ಸಿ ಬನ್ನಿ ಹೇರ್ ಸ್ಟೈಲ್ನ ಮಾಡಿದ್ದೀನಿ. ಹೇಗಿದೆ ಏನು ಅಂತ ಫುಲ್ ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದು ಸಾರಿ ವಿಡಿಯೋನ ತೋರಿಸ್ತೀನಿ. ಇವಾಗ ಬರೀ ಹೇರ್ ಸ್ಟೈಲ್ ಮಾಡಿರೋದು ಫ್ರೆಶ್ ಆಗಿದೆ, ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಇದು ಫೈನಲ್ ಆಗಿ ಅವರು ಮೇಕಪ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಇವಾಗ ಫೈನಲ್ ಆಗಿ ಅವರು ನೀಟಾಗಿ ಎಲ್ಲನೂ ಕೂಡ ಅವರು ಮ್ಯಾಚಿಂಗ್ ಮಾಡ್ಕೊಂಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಲುಕಿಂಗ್ ಲೈಕ್ ಎ ವಾವ್ ಅನ್ನೋ ಥರ ಎಲ್ಲ ಫುಲ್ ಟ್ರೆಡಿಷ್ನಲ್ ಆಗಿ. ಆ್ಯಂಡ್ ಇದು ಬ್ರೈಡು ಅವ್ರಿಗೆ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಲೈನ್ಸ್ ಹೇರ್ ಸ್ಟೈಲ್ನ. ಅದು ಕಂಪ್ಲೀಟಾಗಿ ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದೊಂದು ಸಿಂಪಲ್ ಹೇರ್ ಸ್ಟೈಲು ಈ ರೀತಿಯಾಗಿ ಬಂದ್ ಮಾಡ್ಕೊಂಡಿದ್ದಾರೆ. ಇವರು ವಿದ್ಯಾಕ್ಕ ಅಂತ ಹೇಳ್ಬಿಟ್ಟು ನಮ್ಮೂರವರೇನೆ. ನಿನ್ನೆ ಐಬ್ರೋ ಮಾಡಿಸ್ಕೊಂಡು ಹೋಗೋದಕ್ಕೆ ನನ್ನ ಹತ್ರನೇ ಬಂದಿದ್ರು. ಕಂಪ್ಲೀಟಾಗಿ ಹೇರ್ ಸ್ಟೈಲ್ ನೋಡ್ಬೋದು, ಈ ರೀತಿಯಾಗಿದೆ ಬ್ರೈಡ್ದು. ನಾನು ಇವತ್ತೊಂದು 4 ಹೇರ್ ಸ್ಟೈಲ್ ಮಾಡಿದೆ, ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿದ್ದು ಇಷ್ಟೇನೆ. ಆ್ಯಂಡ್ ನೆಕ್ಸ್ಟು ನನಗೊಂದು ಸೀಮಂತ ಬ್ರೈಡ್ ಮೇಕೋವರ್ ಇತ್ತು, ಅಲ್ಲಿಗೆ ನಾನು ಬಂದಿದ್ದೀನಿ. ನಮ್ಮೂರ ಪಕ್ಕನೇ ಮಲಘಟ್ಟ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಹೇರ್ ಸ್ಟೈಲ್ ಒಂದು ಹಿಂದೆದ್ದು ಒಂದು ಮಿಸ್ ಮಾಡಬೇಕಾಗಿರೋದು ಅದೊಂದು ಬಾಕಿ ಇದೆ. ಮೇಕೋವರ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ರೆಡಿ ಆಗಿದೆ. ಇವಾಗ ಅವರು ಹಂಗೇನೆ ಮೇಕಪ್ ಶಾರ್ಟ್ಸ್ನ ತೆಕ್ಕೋತೀನಿ ಅಂದ್ಬಿಟ್ಟು ಫೋಟೋಗ್ರಾಫರ್ ಬಂದಿದ್ರು. ಈ ರೀತಿಯಾಗಿ ಅವರು ಕ್ಯಾಂಡಿಡ್ ಫೋಟೋಸ್ ಥರ ಎಲ್ಲ ತೆಗಿತಾಯಿದ್ರು. ಆವಾಗ ಈ ಥರ ಆಗಿ ನೋಡಿ ಹೆಂಗೆ ಕಾಣುತ್ತೆ ಅಂತ ಈ ಥರ ಮಲ್ಲಿಗೆ ಹೂವು ಮುಡಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ಇವರ ಅವ್ರು ಕೇಳಿದ ತಕ್ಕನಂಗೆ ನಾನು ಮೇಕವರ್ನ ಮಾಡಿಕೊಟ್ಟೆ. ಆ್ಯಂಡ್ ಅವರು ಫೌಂಡೇಶನ್ನ ಸ್ವಲ್ಪ ಹಾಕಿ ಅಂತ ಹೇಳಿದ್ರು. ಮತ್ತು ನಾವು ಅವ್ರಿಗೆ ಸಜೆಸ್ಟ್ ಮಾಡಿದ್ವಿ ಕೂಡ, ನೀವು ಹೇಳೋ ಥರ ಮಾಡಿದ್ರೆ ಫುಲ್ ಕವರೇಜ್ ಕೊಡಲ್ಲ, ನೀಟಾಗೂ ಕಾಣಿಸಲ್ಲ. ನಾವು ಈ ರೀತಿಯಾಗಿ ಮಾಡಿದ್ರೆ ಮಾತ್ರ ನಿಮ್ಮ ಫೋಟೋಸ್ಗೆಲ್ಲನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಹೇಳಿದ್ಮೇಲೆ ಅವರು ಒಪ್ಕೊಂಡು ಮಾಡಿಸ್ಕೊಂಡ್ರು. ಹೇಗಿದೆ ಮೇಕಪ್ ಲುಕ್ಕು ಅಂತ ನೀವು ಪ್ರತಿ ಸರಿ ಹೇಳ್ದಂಗೆ ನಿಮ್ಮ ಅಭಿಪ್ರಾಯನ ನಾನು ಕೇಳ್ತಾ ಇದ್ದೀನಿ. ಯಾಕಂತ ಅಂದರೆ ಯಾರೇ ಆಗಲಿ ಯಾವುದಾದ್ರೂ ಒಂದು ವರ್ಕ್ ಮಾಡಿದಾಗ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಇನ್ನೂ ಚೆನ್ನಾಗಿ ಮಾಡೋ ಥರ. ಹಂಗಾಗಿ ನೀವು ನನ್ನ ಫ್ಯಾಮಿಲಿ ನನಗೆ ಒಳ್ಳೆಯದನ್ನೇ ಬಯಸ್ತೀರ ಅಲ್ವಾ. ಹಂಗಾಗಿ ಒಳ್ಳೆಯದೇ ಬಯಸೋರು ಯಾವತ್ತಿದ್ರೂ ಸತ್ಯನೇ ಹೇಳ್ತಾರೆ. ನೀವು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ, ಯಾವುದೇ ಥರ ಬೇಜಾರೇನಿಲ್ಲ. ಚೆನ್ನಾಗಿಲ್ಲ ಅಂತ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಚೆನ್ನಾಗಿದೆ ಅಂತ ಅಂದರೆ ಇನ್ನೂ ಚೆನ್ನಾಗೂ ಮಾಡ್ತೀನಿ. ಸೀಮಂತ ಬ್ರೈಡ್ ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಓರ್ಗಿತಿಯವರು. ಅವರು ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನನಗೆ ಕಾಲ್ ಮಾಡಿ ಆರ್ಡರ್ನ ಬುಕ್ ಮಾಡಿದ್ದು. ಇಷ್ಟು ಹತ್ರದಲ್ಲೇ ಇದ್ದೀವಿ, ಮೀಟ್ ಮಾಡೋಕ್ಕಾಗಿರಲಿಲ್ಲ, ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಬುಕ್ ಮಾಡ್ಕೊಂಡಿದ್ದು. ಹೋಗಿ ಮಾಡಿಕೊಟ್ವಿ. ಅವರು ಖುಷಿಪಟ್ಟರು. ಆಮೇಲೆ 9 ಗಂಟೆ ಅಷ್ಟರಲ್ಲಿ ಹೋಗಿ ಒಂದು 11:30 12 ಗಂಟೆ ಅಷ್ಟೆಲ್ಲ ಮುಗಿಸಿ ಮನೆಗೆ ಬಂದ್ವಿ. ಮನೆಗೂ ಬೇಗ ಬಂದಿದ್ವಲ್ಲ, ಊಟದ ಟೈಮ್ ಕೂಡ ಆಗಿತ್ತು. ಸಂಪ್ರೀತ್ ಅವರು ಹೋಟ್ಲು ಕರ್ಕೊಂಡೋಗಿ ನಾನ್ ವೆಜ್ ಕೊಡಿಸೆ ಅಂತಿದ್ರು. ಹಂಗಾಗಿ ಇವತ್ತು ಮನೆಗೆ ಬಂದಿದ್ದೀವಲ್ವ, ಮನೇಲೇ ಹತ್ರ ಇತ್ತಲ್ವ ಮನೆ. ಹಂಗಾಗಿ ಇವತ್ತು ನಾನೇ ನಾನ್ ವೆಜ್ ಮಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಬಿರಿಯಾನಿನ ಮಾಡ್ತಾಯಿದ್ದೀನಿ, ಚಿಕನ್ ಬಿರಿಯಾನಿ. ತುಂಬ ಟಯರ್ಡ್ ಕೂಡ ಆಗಿದೆ, ಕಾಲು ಕೈಯೆಲ್ಲ ನೋವ್ತಿದೆ. ಹಂಗಾದ್ರೂ ಅವಳಿಗೋಸ್ಕರ ಮಾಡೋಣ, ನಾವು ಕೂಡ ತಿನ್ಬೋದು. ಸಾಂಬಾರು ಅಡುಗೆ ಏನೂ ಇರಲಿಲ್ಲ, ಹಂಗಾಗಿ ಒಟ್ಟಿಗೆ ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ತೋರಿಸಿದ್ದೀನಿ ಬಿರಿಯಾನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ, ಅದೇ ರೀತಿಯೇ ನಾನು ಇವಾಗಲೂ ಕೂಡ ಮಾಡ್ತಾ ಇರೋದು. ನಾವಿಬ್ರು ಇಷ್ಟೊಂದು ಕ್ಲೋಸ್ ಆಗ್ತೀವಿ, ಫ್ರೆಂಡ್ಸ್ ಆಗ್ತೀವಿ ಅನ್ನೋದು ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ಯಾವುದೋ ಆರ್ಡ್ರಿಂದ ಹೆಂಗೆಂಗೋ ಒಟ್ಟಲ್ಲಿ ರಿಲೇಟಿವೇ ಆಗಬೇಕಿತ್ತು, ಆದರೂ ಇಷ್ಟೊಂದು ಕ್ಲೋಸ್ ಆಗ್ತೀವಿ, ಫ್ರೆಂಡ್ಸ್ ಆಗ್ತೀವಿ ಅಂತ ನಿಜ ಅಂದ್ಕೊಂಡೇ ಇರಲಿಲ್ಲ. ನೀವು ಅಮ್ಮ ಏನು ಮಾಡ್ತಿದ್ದಾರೆ? ಚೀಚಿ ಮಾಡ್ತಿದ್ದೀಯಾ? ಓ, ಎಲ್ಲಿ ಚೀಚಿ ಹೆಂಗೆ ಮಾಡ್ತಿದ್ದಾರೆ ನೋಡೋಣ. ಬಿರಿಯಾನಿ ಸಂಡೇ ಸ್ಪೆಷಲ್. ಸಂಪ್ರೀತ ಏನೋ ಇಷ್ಟು ದಿನ ಒಂದಿನ ನಾನ್ ವೆಜ್ಜೇ ಕೊಡ್ತಿಲ್ವ, ಅದು ಮಟನ್ ಕೇಳಿದ್ರು. ನಾನು ಇವತ್ತು ಮೇಕಪ್ ಹೋಗಿ ಬಂದು ಫುಲ್ ಟಯರ್ಡ್ ಆಗೋದೆ. ಹಂಗಾದ್ರು ಅವ್ರಿಗೋಸ್ಕರ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೆ. ನಂಗೆ ಬೇಡ ಅಂದೆ, ಆದರೂ ಮಾಡ್ತಾವಳೆ. ನೀನು ಹೇಳ್ತೀಯ, 1000 ಹೇಳ್ತೀಯ, ಹಂಗಂತ ನಾವು ಹಂಗೆ. ಅಪ್ಪು ಹಾಯ್ ಮಾಡು, ಹಾಯ್ ಮಾಡು. ಏ ಕಳ್ಳ. ಯಾರವರು? ಅಪ್ಪು ಯಾರದು? ಏನು ಮಾಡ್ತಾ ಇದ್ದೀನಿ? ಆಫ್ ಮಾಡ್ಬೇಡ ನೋಡಿ.
ಇನ್ನು 10 ಮಿನಿಟ್ಸಲ್ಲಿ ಚಿಕನ್ ಬಿರಿಯಾನಿ ರೆಡಿ ಟು ಈಟ್. ಚೀಚಿ ಚೀಚಿ ತಿಂತ್ಯಾ? ಚೆನ್ನಾಗಿದ್ಯಾ? ಹೆಂಗದ ಚೀಚಿ? ಯಾವುದು ಚೀಚಿ ಹಾಕ್ಬೇಕಾ? ಗೊಬ್ಬು ಮುಂಚೆಲಿ ಅಮ್ಮ ಚೀಚಿ ಮಾಡಿ ಆಮೇಲೆ ಚಿಕನ್ ಫ್ರೈ ಮಾಡಿ ಕೊಡ್ತೀನಿ, ಆಯಿತಾ? ಒಂದು ವಿಷಲ್ ಕೂಗ್ಸಿದ್ದೆ, ಇವಾಗ ಕುಕ್ಕರ್ ಬಿಟ್ಟಿದ್ದೆ. ಬಿರಿಯಾನಿ ರೆಡಿ ಆಗಿದೆ. ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಬಿರಿಯಾನಿ ಅಂತೂ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಬಂದಿತ್ತು, ಚೆನ್ನಾಗಿ ರೆಡಿ ಆಗಿತ್ತು ಬಿರಿಯಾನಿ ಅಂತೂ. ಒಂದು ಇಂಟು ಏನಪ್ಪ ಅಂತಂದರೆ ನಾವು ಮನಸ್ಸಲ್ಲಿ ಯಾವ ರೀತಿ ಬರಬೇಕು, ಹೆಂಗಿರಬೇಕು ಅಂತ ಫೀಲ್ ಮಾಡ್ಕೊಂಡು ನಾವು ಅಡುಗೆ ಮಾಡ್ತೀವೋ ಅದೇ ಥರ ಫೀಲ್ ಕೊಡೋ ಥರನೇ ಅಡುಗೆ ರೆಡಿ ಆಗಿರುತ್ತೆ. ನೀವು ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಅಡುಗೆ ಮಾಡ್ಬೇಕಾದ್ರೆ ನೀವು ಬೇರೆ ಏನೋ ಯೋಚನೆ ಮಾಡಿಕೊಂಡು ನಾಳೆ ಹೆಂಗಪ್ಪ ನಾಡ್ದು ಹೆಂಗಪ್ಪ ಆ ಥರ ಸ್ವಲ್ಪ ನೆಗೆಟಿವ್ ಯೋಚನೆ ಮಾಡೋದು ಬದಲು ಅಡುಗೆ ಬಗ್ಗೆನೇ ಯೋಚನೆ ಮಾಡಿ ಅಡುಗೆ ಮಾಡಿ ನೋಡಿ. ನಿಜವಾಗ್ಲೂ ನಿಮ್ಮ ಕೈ ರುಚಿ ನಿಮಗೆ ಗೊತ್ತಿರಲ್ಲ ಅಷ್ಟು ಚೆನ್ನಾಗಿರುತ್ತಾ ಅಂತ. ಒಟ್ನಲ್ಲಿ ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು. ಇದು ಹಾಕಿದ್ರೆ ಯಾವ ಥರ ಟೇಸ್ಟ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆವಾಗ ಮಾಡಿದ್ರಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಜಾಸ್ತಿ ಆಯಿತು, ಅಂದರೆ ಬಿಸಿ ಆಯ್ತಲ್ವ, ಆರದ ಮೇಲೆ ಹುಡಿಯಾಗಿ ಆಗಿತ್ತು. ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಹಾಕ್ದಾಗ ಸ್ವಲ್ಪ ಮುದ್ದೆ ಥರ ಆಗ್ತಾಯಿತ್ತು ಅಷ್ಟೇ. ಚಿಕನು ಕೂಡ ಚೆನ್ನಾಗಿ ಬೆಂದಿತ್ತು. ಚಿಕನ್ನ ನಾನು ಜಾಸ್ತಿ ಒಗ್ಗರಣೆಯಲ್ಲೇ ಫ್ರೈ ಮಾಡಿರೋದ್ರಿಂದ ಒಗ್ಗರಣೆ ಮಸಾಲ ಎಲ್ಲನೂ ಕೂಡ ಚೆನ್ನಾಗೆ ಚಿಕನ್ಗೆ ಇಳಿದಿತ್ತು. ಇವಾಗ ರಿವ್ಯೂ ಕೇಳ್ತಾ ಇದ್ದೀನಿ. ಹೆಂಗಾಯ್ತು ಬಿರಿಯಾನಿ? ಬಿರಿಯಾನಿ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ನಿನ್ನ ಮನ್ಸಾರೆ ಹೇಳು. ಚೆನ್ನಾಗೈತೆ ಅಪ್ಪು, ಬಿರಿಯಾನಿ ಚೆನ್ನಾಗೈತಾ? ಫೋನಲ್ಲಿ ವಿಡಿಯೋ ಬದಲ್ಲ. ಅಪ್ಪು ಬಿರಿಯಾನಿ ಚೆನ್ನಾಗೈತಾ? ಅಪ್ಪು ಅಪ್ಪು ಜುವ ಜುವ ಹೇಳೆ ಕರೆಕ್ಟಾಗೆ. ಹೇಳಪ್ಪು, ನೀನು ಹೇಳೆ. ಚೆನ್ನಾಗೈತೆ. ಹಿಡ್ಕೊಳಕು. ಇವಾಗ ಬ್ಲ್ಯಾಕ್ನ ಇಲ್ಲಿ ಫಿಲ್ ಮಾಡೋಣ. ಇಲ್ಲಿ ನೋಡು, ಇಲ್ಲಿ ಬ್ಲ್ಯಾಕ್ ಫಿಲ್ ಮಾಡ್ತಾ ಇಲ್ಲ ಅಮ್ಮ. ಫಿಲ್ ಮಾಡ್ಬೇಕು ನೀಟಾಗೆ, ಈ ಥರ ಕ್ರಯಾನ್ಸಿಂದ ಫಿಲ್ ಮಾಡಬೇಕು. ಮೊಬೈಲ್ ನೋಡ್ತಾವನೆ ಅಲ್ಲಿ ನೋಡ್ಲಾ ಅಂದ್ರೆ ಆ ಕ್ರಯಾನ್ ಬಾಕ್ಸ್ನ ಯಾವಾಗಲೂ ಎತ್ಕೊಂಬಂದು ಚೆಲ್ಲಾಡ್ಕೊಂಡು ಏನೇನೋ ಮಾಡೋನು. ಹಂಗಾಗಿ ಡ್ರಾಯಿಂಗ್ ಮಾಡಿ ತೋರಿಸೋಣ ಅವನಿಗೂ ಅಂತ ಹೇಳ್ಬಿಟ್ಟು ನಾನು ಮೊದಲಿಂದನೂ ನಂಗೆ ಡ್ರಾಯಿಂಗ್ ಅಂದರೆ ಇಷ್ಟ. ಡ್ರಾಯಿಂಗ್ ಮಾಡ್ತಿದ್ದೆ. ಇದು ನಾನು ವಿತೌಟ್ ನೋಡ್ಕೊಳ್ದಲೇ ನಾನು ಇದನ್ನು ಯಾವಾಗ್ಲೂ ಬಿಡಿಸ್ತಾನೆ ಇರ್ತಿದ್ದೆ. ಸುಮ್ಮನೆ ಇರಬೇಕಾದ್ರೂ ಯಾವುದಾದ್ರೂ ಪೇಪರ್ ಮೇಲಾದರೂ ಆಗಿರಲಿ ಸ್ಕೆಚ್ ಮಾಡ್ತಾನೆ ಇರ್ತಿದ್ದೆ. ಹಂಗಾಗಿ ಒಂದು ಲಗ್ನ ಪತ್ರಿಕೆ, ಇವಾಗಂತೂ ಮದುವೆ ಸೀಸನ್ನು, ಲಗ್ನ ಪತ್ರಿಕೆಗಳು ಬರ್ತಾನೆ ಇರುತ್ತೆ. ಆ ಲಗ್ನ ಪತ್ರಿಕೆ ಮೇಲೆ ಸ್ಕೆಚ್ ಪೆನ್ನಲ್ಲಿ ಡ್ರಾನ ಮಾಡಿಬಿಟ್ಟು ಕಲರ್ಸ್ನ ತೋರಿಸ್ಕೊಂಡು ಅವನಿಗೆ ಬಿಡಿಸ್ತಾ ಇದ್ದೆ. ಅವನು ಫಸ್ಟು ವೀಡಿಯೋ ಮಾಡೋ ಅಂತ ಹೇಳೋಕ್ಕೂ ಮುಂಚೆ ಅವನು ಚೆನ್ನಾಗಿ ನೋಡ್ಕೊತಾ ಮಾಡ್ತಾಯಿದ್ದ. ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ನನ್ನ ತಮ್ಮ, ಅದಾದಮೇಲೆ ಅವನು ವೀಡಿಯೋನ ನೋಡ್ತಾ ಇದ್ದ. ಈಗ ಪೇಂಟು ಈಗ ಇನ್ಯಾವ ಕಲರ್ ಹಾಕೋಣ? ಕಣ್ಣು ಸಾಕು. ಇಲ್ಲಿಗೆ ಹಾಕೋಣ? ಇಲ್ಲಿಗೆ ಬೇರೆ ಕಲರ್ ಹಾಕೋಣ? ಇಲ್ಲಿಗೆ ಆರೆಂಜ್ ಹಾಕೋಣ? ಬೇಡ, ಬ್ರೌನ್ ಹಾಕೋಣ. ಬ್ರೌನ್ ಕಲರ್ ತಗೊಂಡು ಏನು ಫಿಲ್ ಮಾಡೀನಿ. ಅಮ್ಮ ಚಿತ್ರ ಬಿಡಿಸಿ ಅಪ್ಪು ಕಲರ್ ಮಾಡಿ ರೆಡಿ ಮಾಡಿರೋ ಟೆಡಿ ಬೇರ್. ವಾವ್! ಯಾರು ಬಿಡಿಸಿದ್ದು? ಚಿನಿ ಯಾರು ಮಾಡಿದ್ದು ಇದನ್ನ? ಇದು ಯಾರು ಮಾಡಿದ್ದು? ನೀನಾ? ಈ ಹಾಕ್ಬೇಕಾ? ಇದಕ್ಕೆ ಹಾಕೋದು ಪೇಂಟ್ಗೆ ಬ್ರಷ್ ಹಾಕಿ ಹಿಂಗೆ ಮಾಡಿ ಹಿಂಗೆ ಇಲ್ಲೆಲ್ಲ ಈಚೆ ಎಲ್ಲ ಇವಾಗ ಪೇಂಟ್ ಮಾಡಿ ಈಚೆ ಇದು ಮಾಡೋಣ ಪಾಪ. ಗ್ರೀನರಿ ಅದು ಕೊಚ್ಚಲ ಕ್ರಯಾನ್ಸ್ ಮೇಲೆ ಕ್ರಯಾನ್ಸ್ ಅಲ್ಲ, ಇಲ್ಲಿ ಕೆಳಗಡೆ ಗ್ರೀನ್ ಅದು ತೋರ್ಸು. ಪೇಂಟ್ ಮಾಡ್ತಾ ಇದ್ವಿ. ಒಂದು ಪಾರ್ಸಲ್ ಇದೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು. ಅದನ್ನ ಹೋಗಿ ಇಸ್ಕೊಂಬರೋಕ್ಕೆ ಅಂತ ಹೋದೆ. ಅವನೇ ಇಸ್ಕೊಂಡು ಬಂದ. ಅದಾದಮೇಲೆ ಕಂಪ್ಲೀಟಾಗಿ ಈ ರೀತಿಯಾಗಿ ಚಿತ್ರನ ಬಿಡಿಸಿ ಫಿನಿಶ್ ಮಾಡಿದ್ವಿ. ಹೇಗಿದೆ ಏನು ನೀವು ಅಭಿಪ್ರಾಯನ ತಿಳಿಸ್ಬೋದು. ಆ್ಯಂಡ್ ಐಸ್ ಕ್ರೀಮ್ ಕೊಡ. ಯಾರಿಗೆ ಕೊಡ್ತೀಯಾ? ಮಾಮಂಗೆ ಕೊಡ್ತೀಯಾ? ಎಲ್ಲ ಮಾಮ. ಓ ಮಾಮಂಗೆ ಕೊಡ್ತೀಯಾ? ನಂಗೆ ಕೊಡು. ನಂಗೆ ಕೊಡಲ್ವಾ?
ಆಯಿತು ಹೋಗು. ಬೇಕು ಹೇಳು. ಯಾವುದು ಅದು? ಆಮೇಲೆ ಕಾಯಿ ಏನು ಮಾಡಬೇಕು? ಎರಡು ಏನು ಮಾಡಬೇಕು? ಎಂಟ್ರೊಳಗೆ ಹಾಕ್ಬೇಕು. ಎಂಟ್ರೊಳಗಡೆ ಹಾಕ್ಬೇಕು. ಸಂಜೆ ತಿನ್ನಕ್ಕೆ ಪೇಪರ್ ಅವಲಕ್ಕಿಗೆ ಜೋನಿ ಬೆಲ್ಲ ಕಾಯಿ ಎಲ್ಲ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಿ ತುರಿತಾ ಇದ್ದೆ. ಅವನು ವಿಡಿಯೋ ಮಾಡೋಕ್ಕೂ ಮುಂಚೆ ಇದನ್ನ ಎಲ್ಲ ಹಾಕು ಅಂತ ಇದು ಅವಲಕ್ಕಿ ಒಳಗಡೆ ಹಾಕಿ ಅಂತ ತೋರಿಸ್ತಾ ಇದ್ದ ಯಾವ ರೀತಿ ಮಾಡೋದು ಅಂತ. ಅದನ್ನು ಈಗ ಹೇಳೋ ಅಂದರೆ ಹೇಳ್ತಾ ಇರಲಿಲ್ಲ. ಅದನ್ನೇ ಕೇಳಿ ಇದು ಮಾಡಿದೆ. ಇದು ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತ ಸಿಗುತ್ತೆ. ಅದಕ್ಕೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, ನಿಮ್ಗೆ ಎಷ್ಟು ಬೇಕಷ್ಟು ತೆಂಗಿನಕಾಯಿ ತುರಿನ ಹಾಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಜೋನಿ ಬೆಲ್ಲ ಅಂತ ಮಲೆನಾಡು ಸೈಡಲ್ಲಿ ಜಾಸ್ತಿ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಬೆಲ್ಲನ ಕೂಡ ತುರಿದು ಹಾಕೋಬೋದು. ಇದು ಜೋನಿ ಬೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಬಟ್ ಇವಾಗ ಸ್ವಲ್ಪ ತುಪ್ಪ ಬೇಡ ಅನ್ನಿಸ್ತು. ಸ್ವಲ್ಪ ಗಂಟ್ಲು ಕಟ್ತಾ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಇದು 3 ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟೇ ಸಾಕಾಗಲ್ಲ, ಎಷ್ಟು ಬೇಕಷ್ಟು ನೋಡಿಕೊಂಡು ಜೋನಿ ಬೆಲ್ಲನ ಹಾಕೋಬೇಕು. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ಕೂಡ ಇಷ್ಟಪಟ್ಕೊಂಡು ತಿಂತಾನೆ. ಇದಕ್ಕೆ ಬಾಳೆಹಣ್ಣು ಹಾಕಿದ್ರೂ ಚೆನ್ನಾಗಿರುತ್ತೆ. ನನಗೇನೋ ಬಾಳೆಹಣ್ಣು ಹಾಕಿದ್ರೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಬರೀ ಇಷ್ಟು 3 ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತೀನಿ. ಕಾಯಿ ಸ್ವಲ್ಪ ಜಾಸ್ತಿನೇ ಇದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಇಷ್ಟು ಮಾತ್ರ ಇತ್ತು ಹಸಿದು, ಇನ್ನು ಮಿಕ್ಕಿದ್ದೆಲ್ಲ ಫ್ರಿಡ್ಜಲ್ಲಿ ಒಣಗೋಗಿತ್ತು ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಾತ್ರ ಹಾಕ್ತೆ. ಮತ್ತು ಇನ್ನೂ ಸ್ವಲ್ಪ ಜೋನಿ ಬೆಲ್ಲ ಬೇಕು ಅನ್ನಿಸ್ತು. ಹಾಗಾಗಿ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1-2 ನಿಮಿಷ ಬಿಟ್ಟು 1-5 ನಿಮಿಷ ತಿಂದರೆ ಅದೆಲ್ಲ ಬೆಲ್ಲ ಎಲ್ಲ ಅವಲಕ್ಕಿಗೆ ಮೆತ್ತಗಾಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಹಂಗೇ ಡೈರೆಕ್ಟ್ ನೀವು ಕಲಸಿದ ತಕ್ಷಣನೇ ಹಿಂದೆನೇ ತಿಂತೀನಿ ಅಂದರೆ ಸ್ವಲ್ಪ ಅಗಿಬೇಕಾಗತ್ತೆ, ಪ್ರೆಷರ್ ಕೊಡಬೇಕಾಗತ್ತೆ ಅಲ್ಲಿಗೆ. ಹಾಗಾಗಿ ತಿಂತ್ಯಾ? ಕೂಚಂತಿ ನಾವು ಕೂಚ. ಬಾಳೆಹಣ್ಣು ಹಾಕಬೇಕಾ? ಹಾಂ, ಇವ್ರು ಮಾಡ್ತಿರೋದು ನೋಡಿ ಇವರು ಇಲ್ಲಿ ಕಾಪಿ ಚೆಕ್ ಮಾಡ್ತಾವ್ರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಪೇಷನ್ಸಿಂದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದ.